forever on fire. ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಬಣ ಬಡಿದಾಟ. ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್ ನಡುವೆ ಸಮರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಭಿನ್ನರ ಬಳಗದ ವಿರುದ್ಧ ವಿಜಯೇಂದ್ರ ಟೀಮ್ನಿಂದ ದೇಗುಲ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅತ್ತ ಅನುಮತಿ ಇಲ್ಲದೇ ಇದ್ರೂ ಯತ್ನಾಳ್ರಿಂದ ವಕ್ಫ್ ವಿರುದ್ಧ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇತ್ತ ಯತ್ನಾಳ್ ಟೀಮ್ ಫೇಲ್ಯೂರ್ ಆಗಲಿ ಅಂತ ದೇವರ ಮೊರೆ ಹೋಗಲಾಗಿದೆ. ಕಳೆದ ರಾತ್ರಿಯ ಮೈಸೂರಿಗೆ ಆಗಮಿಸಿದ್ದಾರೆ ವಿಜಯೇಂದ್ರ ಟೀಮ್ನ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿ ಹಲವರು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯ ಬಳಿಕ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ. ಬಹುದಿನಗಳಿಂದ ನಡೀತಾ ಇರುವಂಥ ವಿಚಾರ, ಬಿಜೆಪಿಯಲ್ಲಿ 2 ಟೀಮ್ ಆಗಿದೆ. ಯತ್ನಾಳ್ ಮತ್ತು ಟೀಮ್, ಹಾಗೆಯೇ ವಿಜಯೇಂದ್ರ ಕಡೆಯವರು ಅಂತ ಕರೆಸ್ಕೊಳ್ತಾ ಇರೋರು. ಅವ್ರು ಏನು ಮಾಡ್ತಾರೋ ಅದಕ್ಕೆ ಆಪೋಸಿಟಾಗಿ ಇವ್ರು ಮಾಡಬೇಕು, ಇವ್ರು ಏನು ಮಾಡ್ತಾರೋ ಅದಕ್ಕೆ ಆಪೋಸಿಟಾಗಿ ಅವ್ರು ಮಾಡಬೇಕು. ಒಂದೇ ವಿಚಾರ, 2 ಹೋರಾಟ ಆದ್ರೂ ಬೇರೆ ಬೇರೆ ರೀತಿಯ ಹಾದಿ ಹಿಡಿದಿದ್ದಾರೆ. ಇವತ್ತು ಪ್ರಮುಖವಾಗಿ ವಿಜಯೇಂದ್ರ ಟೀಮ್ನವರು ಕೂಡ ಈಗ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ದೇವರ ಮೊರೆ ಹೋಗ್ತಾ ಇದ್ದಾರೆ. ದೇಗುಲಗಳ ದರ್ಶನ ಮಾಡಿ ಅದಾದ ನಂತರ ಇವತ್ತು ಸಂಜೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯತ್ನಾಳ್ ವಿರುದ್ಧ ಆರೋಪಿಸ್ತಾರೋ, ಕಿಡಿಕಾರ್ತಾರೋ, ಏನು ಮಾತನಾಡಬಹುದು? ಈಗ ಆಲ್ರೆಡಿ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಪಕ್ಷದಲ್ಲೇ ಇದ್ಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ, ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಸೊ ಇವರನ್ನೆಲ್ಲ ಪಕ್ಷದಲ್ಲಿ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಪಕ್ಷದಿಂದ ಇವರನ್ನ ತೆಗೆದುಹಾಕಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗಿದ್ರೆ, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಪಕ್ಷದಿಂದ ತೆಗೆದುಹಾಕಕ್ಕೆ ಇವ್ರು ಯಾರೂ ಅಲ್ಲ, ನಾನು ಬಿಜೆಪಿಯಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗೋದಿಲ್ಲ, ಆದರೆ ನನ್ನ ಹೋರಾಟ ಏನಿದ್ರು ಒಬ್ಬರ ವಿರುದ್ಧವಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ನೋಡಬೇಕು. ನಮ್ಮ ಗುಂಡಪ್ಪ ವಕೀಲರು, ಮಾಜಿ ಶಾಸಕರು, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ. ಮಾಡಾಳ್ ಮಲ್ಲಿಕಾರ್ಜುನ್ ಯುವ ನಾಯಕರು, ಅಶೋಕ್ ಕಾಟಿ, ಸಾರಿ ಅಶೋಕ್ ಕಾಟಿ ಗುಂಡಪ್ಪ ವಕೀಲ್ ಮಾಡಿದೆ. ಅಶೋಕ್ ಕಾಟಿ ಅಂದ್ರೆ ನಮ್ಮ ಅಶೋಕ್ ಕಾಟಿಯವರು ಹುಬ್ಬಳ್ಳಿ, ಅವರು ನಮ್ಮ ಪಕ್ಷದ ಮುಖಂಡರು, ಹಿರಿಯರು, ಮಾಜಿ ಶಾಸಕರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ. ಮಾಡಾಳ್ ಮಲ್ಲಿಕಾರ್ಜುನ್ ಯುವ ಮುಖಂಡರು ಎಲ್ಲೋದ್ರು, ಅವರಿಗೂ ಸಹ ಮಾಡಾಳ್ ಮಲ್ಲಿಕಾರ್ಜುನ್ ಧನ್ಯವಾದ ಸಲ್ಲಿಸ್ತೀನಿ. ಹೆಚ್ಚು ಮಾತನಾಡಿದ್ರೆ ಸಮಯ ಸಾಕಷ್ಟಾಗಿದೆ. ಬೆಳಗ್ಗೆಯಿಂದ 35 ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಎಲ್ಲ ಸಮಾಜದವರು, ನಾವು ಬಸವಣ್ಣನ ಯಾವ ರೀತಿ ಸಾಮಾಜಿಕ ನಾಯಕರು, ಅದೇ ರೀತಿ ಸಾಮಾಜಿಕ ನಾವೆಲ್ಲ ಒಟ್ಟಾಗಿ ಎಲ್ಲ ಸಮಾಜದವರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರು, ಮುಖಂಡರುಗಳು ಬೆಳಗ್ಗೆ ಗಣೇಶ ದರ್ಶನವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಇಲ್ಲಿ ತಡವಾಗಿ ಬಂದ್ವಿ, ಕ್ಷಮಿಸಿ. ವಿಶೇಷವಾಗಿ ಸಂವಿಧಾನ ನಾವು ದಿನಾಚರಣೆಯನ್ನು ಮೊನ್ನೆ 26ನೇ ತಾರೀಕು ಸಂವಿಧಾನ, ಅದ್ರ ಬಗ್ಗೆ ಹೆಚ್ಚು ಮಾತಾಡೋ ಸಾಕು ಸಮಯ ಇದೆ. ಇದನ್ನ ಕಾರ್ಯರೂಪಕ್ಕೆ ತಂದದ್ದು ನರೇಂದ್ರ ಮೋದಿ ಅವರು, ಹೌದಲ್ಲ ಕಟ್ಟಾಜಿಯವರು, ಸಂಪಂಜಿಯವರು. ಇವತ್ತೇನು ಅಂಬೇಡ್ಕರ್ ಹೆಸರಲ್ಲಿ ಓಟ್ ಮತ ಪಡೆದಿದ್ರು, ಅಂಬೇಡ್ಕರ್ ಸೋಲಿಸಿದಂಥವ್ರು, ಅಂಥವ್ರಿಗೆ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಸಂವಿಧಾನ ದಿನಾಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿಯವರು. ಮತ್ತೆ ಪಂಚತೀರ್ಥ ಏನು ಈಗ ಮೂರ್ತಿ ಮತ್ತು ವಿಷಯ ಲಂಡನ್ನಲ್ಲಿ ನಮ್ಮ ನರೇಂದ್ರ ಮೋದಿಯವರ ಪ್ರತಿಮೆಗೆ ಅವಕಾಶ ಮಾಡಿಕೊಟ್ರು. ಪಂಚತೀರ್ಥ 5 ಕ್ಷೇತ್ರಗಳು, ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಅವಕಾಶ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ತಡವಾಗಿ ಬಂದಕ್ಕೆ ನಿಮಗೆ ಕ್ಷಮೆ ಯಾಚಿಸಿ. ಎಸ್ ನೋಡಿ, ರೇಣುಕಾಚಾರ್ಯ ಅವರು ಒಂದು ಕಡೆಯಲ್ಲಿದ್ದಾರೆ. ಇದು ವಿಜಯೇಂದ್ರ ಅವರ ಬಣ ಅಂತ ಕರೆಸ್ಕೊಳ್ತಾ ಇದೆ. ಸೊ ಈಗಾಗಲೇ ಸಾಕಷ್ಟು ಮಂದಿ ಸರಿಪಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರೂ ಕೂಡ ಇದು ಸರಿ ಹೋಗುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ವಿಜಯೇಂದ್ರ ಅವರ ಪರವಾಗಿ ಮಾತನಾಡೋರನ್ನು ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಾ ಅಲ್ವಾ, ಈ ಹಿಂದೆ ಅವ್ರ ವಿರುದ್ಧವಾಗಿ ಮಾತನಾಡಿದ್ರಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಬಿಜೆಪಿಯಲ್ಲಿ 2 ಬಣ ಆಗಿದೆ, ಎಲ್ಲವೂ ಸರಿ ಇಲ್ಲ ಅನ್ನೋದು ತುಂಬ ದಿನಗಳಿಂದ ಗೊತ್ತಾಗಿತ್ತು. ಸೊ ಇದೀಗ ವಿಜಯೇಂದ್ರ ಟೀಮ್ ಮೈಸೂರಿಗೆ ಶಿಫ್ಟ್ ಆಗಿದೆ. ಸೊ ಏನು ಇವತ್ತಿನ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ? ಇವತ್ತು ಸುದ್ದಿಗೋಷ್ಠಿ ಬೇರೆ ಇರೋದ್ರಿಂದ ಯಾವ ವಿಚಾರ ಪ್ರಸ್ತಾಪಿಸಬಹುದು? ಮತ್ತೆ ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಆ ಬಣಗಳೇನಿದ್ದಾವೆ, ಜೊತೆಗೆ ಅಸಮಾಧಾನಿತರಿದ್ದಾರೆ, ಅಂದ್ರೆ ಆ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲದೆ ಏನಿದೆ ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಏನು ಇಲ್ಲಿ ಯತ್ನಾಳ್ ಮತ್ತೆ ವಿಜೇಂದ್ರ ಅವರ ಒಂದು ಟೀಮ್ಗಳೇನಿದ್ದಾವೆ, ಈ ಟೀಮ್ಗಳಲ್ಲಿ ಅಸಮಾಧಾನಗಳು ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ
ಏನು ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ವಾಗ್ದಾಳಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಯತ್ನಾಳ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಮುಖ್ಯವಾಗಿ ಇವತ್ತು ಮೈಸೂರಿನಲ್ಲಿ ವಿಜೇಂದ್ರ ಅವರ ಒಂದು ಟೀಮು ಈಗಾಗಲೇ ಮೈಸೂರಿಗೆ ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಒಂದು ಕಡೆ ಇಲ್ಲಿ ಕಾಂಗ್ರೆಸ್ ಹಾಸನದ ಭಾಗದಲ್ಲಿ ಅಹಿಂದ ಸಮಾವೇಶವನ್ನು ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ಸಜ್ಜಾಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂತಹ ರೀತಿಯ ನಾಯಕರುಗಳಿದ್ದಾರೆ. ಇವರು ಒಂದು ಕಡೆ ಮೈಸೂರಿನಲ್ಲಿ ಈಗ ಸುದ್ದಿಗೋಷ್ಠಿಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಜೇಂದ್ರ ಅವರ ಒಂದು ಟೀಮ್ ಏನಿದೆ, ಇದರಲ್ಲಿ ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ ಇರಬಹುದು, ಕಟ್ಟಾ ಸುಬ್ರಹ್ಮಣ್ಯ ನಾಡಿಯವರು ಇರಬಹುದು, ಜೊತೆಗೆ BC ಪಾಟೀಲ್ ಅವರು ಇರಬಹುದು, ಹೀಗೆ 30ಕ್ಕೂ ಹೆಚ್ಚು ನಾಯಕರು ಈಗ ಮೈಸೂರಿಗೆ ಬಂದಿರತಕ್ಕಂಥದ್ದು. ನಿನ್ನೆ ಬಂದಂತಹ ಬಿಜೆಪಿಯ ನಾಯಕರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನು ಕೊಡಲಾಗಿದೆ. ಜೊತೆಗೆ ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ, ಅಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ಪಡೆದುಕೊಳ್ಳತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಇನ್ನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಏನ್ ಮಾಡ್ಲಾಗ್ತಾ ಇದೆ, ಈ ಒಂದು ಜಂಟಿ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.